everyone fine. ಹರಿಯಾಣದಲ್ಲಿ ಕಾಂಗ್ರೆಸ್ ಭರ್ಜರಿ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದೆ. ವಿಧಾನಸಭೆ ಚುನಾವಣೆಗಿಂತ ಮುಂಚೆ 7 ಉಚಿತ ಭರವಸೆಗಳನ್ನು ಕಾಂಗ್ರೆಸ್ ಅಲ್ಲಿ ಅನೌನ್ಸ್ ಮಾಡಿದೆ. ಡಬಲ್ ಬೆಡ್ರೂಮ್ ಮನೆ, ಉಚಿತ ವಿದ್ಯುತ್, 25 ಲಕ್ಷದವರೆಗೆ ಉಚಿತ ಚಿಕಿತ್ಸೆ, ಡಬಲ್ ಬೆಡ್ರೂಮ್ನ ಮನೆ, ಫ್ರೀ ಕರೆಂಟ್ ಅಥವಾ ಫ್ರೀ ಪವರ್, 25 ಲಕ್ಷದವರೆಗೂ ಉಚಿತ ಚಿಕಿತ್ಸೆ ಕೊಡ್ತೀವಿ. ಹೀಗೆ 7 ಉಚಿತ ಭರವಸೆಗಳನ್ನು ಹರಿಯಾಣದಲ್ಲಿ ಕಾಂಗ್ರೆಸ್ ಚುನಾವಣಾ ಪ್ರಣಾಳಿಕೆಯಲ್ಲಿ ಹೇಳಿದೆ. ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದ್ದು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು. 7 ಭರವಸೆಗಳನ್ನು ಮತ್ತು ದೃಢ ಉದ್ದೇಶಗಳೊಂದಿಗೆ ಕಾಂಗ್ರೆಸ್ ಪ್ರಣಾಳಿಕೆ ಬಿಡುಗಡೆಯಾಗಿದೆ. ಇಲ್ಲಿ ಭರವಸೆಗಳೇನಂತ ನೋಡಿದ್ರೆ, ಇಲ್ಲಿ ಒಂದು ಕಡೆ 300 ಯೂನಿಟ್ ಉಚಿತ ವಿದ್ಯುತ್ ಕೊಡ್ತೀವಿ, 25 ಲಕ್ಷ ರೂಪಾಯಿಗಳವರೆಗೂ ಕೂಡ ಫ್ರೀ ಟ್ರೀಟ್ಮೆಂಟ್ ಇರುತ್ತೆ. ನಿಮಗೇನೋ ಒಂದು ಅನಾರೋಗ್ಯ ಆಯಿತು, 25 ಲಕ್ಷದವರೆಗೂ ನಿಮಗೆ ಬಿಲ್ ಆದರೆ ಆ 25 ಲಕ್ಷ ರೂಪಾಯಿಗಳು ಕೂಡ ಉಚಿತ, ಚಿಕಿತ್ಸೆ ಉಚಿತ ಇರುತ್ತೆ. ನಿಮಗೆ 100 ಗಜ ನಿವೇಶನದಲ್ಲಿ 3.5 ಲಕ್ಷ ರೂಪಾಯಿ ವೆಚ್ಚದ ಡಬಲ್ ಬೆಡ್ರೂಮ್ ಮನೆ ಮಾಡಿಕೊಡ್ತೀವಿ. ಮಹಿಳೆಯರಿಗೆ ಪ್ರತಿ ತಿಂಗಳು 2,000 ರೂಪಾಯಿ ಕೊಡ್ತೀವಿ ಹಾಗೂ 500 ರೂಪಾಯಿಗೆ ಗ್ಯಾಸ್ ಸಿಲಿಂಡರ್ ಒದಗಿಸ್ತೀವಿ. ರೈತರಿಗೆ ಸಮೃದ್ಧಿ MSPಯ ಕಾನೂನು ಖಾತರಿ ಮೂಲಕ ತಕ್ಷಣದ ಬೆಳೆ ಪರಿಹಾರವನ್ನು ನಾವು ಕೊಡ್ತೀವಿ. ವೃದ್ಧಾಪ್ಯ ವೇತನ 6,000 ರೂಪಾಯಿ ಇರುತ್ತೆ. ಅಂಗವಿಕಲರ ಅಥವಾ ವಿಕಲಚೇತನರ ಪಿಂಚಣಿ 6,000 ರೂಪಾಯಿ ಇರುತ್ತೆ. ವಿಧವಾ ಪಿಂಚಣಿ 6,000 ರೂಪಾಯಿ ಮತ್ತು ಹಳೆಯ ಪಿಂಚಣಿ ಯೋಜನೆ OPS ಅನ್ನು ನಾವು ಮತ್ತೆ ಸ್ಥಾಪನೆ ಮಾಡ್ತೀವಿ. ಜಾತಿ ಗಣತಿಯ ಭರವಸೆಯನ್ನು ಕೊಟ್ಟಿದ್ದಾರೆ. ಹಿಂದುಳಿದ ಜಾತಿ ಸಮೀಕ್ಷೆ ಹಕ್ಕುಗಳ ಕೆನೆ ಪದರ 10 ಲಕ್ಷಕ್ಕೆ ನಾವು ಸೀಮಿತ ಮಾಡ್ತೀವಿ. 2 ಲಕ್ಷಕ್ಕಿಂತ ಹೆಚ್ಚು ಉದ್ಯೋಗಗಳ ನೇಮಕಾತಿ ಆಗುತ್ತೆ. ಡ್ರಗ್ ಮುಕ್ತ ಹರಿಯಾಣಕ್ಕೆ ಕ್ರಮ ವಹಿಸ್ತೀವಿ ಅಂತ ಕೂಡ ಹೇಳಿದ್ದಾರೆ. गारंटी जो हरियाणा गवर्नमेंट की ओर से अनाउंस कर रहे, उस गारंटी को हम ये लागू करेंगे और इसीलिए हम इस गारंटी को रखे हैं नाम 7 वायदे पक्के इरादे। तो ये जो 7 वायदे हैं, उसके अलावा भी मैनिफेस्टो में जो हमारा कम से कम 53 पेज का मैनिफेस्टो है, वो तो बाद में वो लोग डिटेल उसको चंडीगढ़ में आपको बताएंगे। लेकिन ये जो वायदे हैं, हम इसको पक्का निभाएंगे। इसके लिए आज AICC ऑफिस से ये घोषणा कर रहे हैं। जैसा कि पूर्व वक्ता ने अपने इस पॉइंट को वो बताया है, लेकिन मैं उतने तफसील में नहीं जाता। मैं सिर्फ इतना कहूँगा कि हमारे 7 पॉइंट जो है, वायदे जो है, इसको हम खासकर 7 वर्ग में इसका बंटवारा किया है। एक तो महिलाओं को शक्ति हर महीने 2,000 रुपये देने का हम वायदा कर रहे हैं और 2,000 रुपये देकर हम रहेंगे हमारी सरकार आने के बाद। 500 रुपये गैस सिलेंडर के लिए हम देंगे और मोदी जी की सरकार बढ़ाते जाती है, लेकिन हम उसको घटाते जाएंगे। दूसरा